ನಿಗದಿತ ಅವಧಿಯೊಳಗೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡುವಂತೆ ಅಧಿಕಾರಿಗಳಿಗೆ ಶಾಸಕ ತಿರುಗುಮೂರ್ತಿ ಸೂಚನೆ ನೀಡಿದರು. ಚಳ್ಳಕೆರೆ ನಗರಸಭೆ ಸುಮಾರು 10 ಕೋಟಿ ರು ವೆಚ್ಚದಲ್ಲಿ ನಗರಸಭೆ ಕಚೇರಿ ಕಟ್ಟಡ, ಸುಮಾರು 4 ಕೋಟಿ ವೆಚ್ಚದ ಖಾಸಗಿ ಬಸ್ ನಿಲ್ದಾಣ ಕಾಮಗಾರಿ ಹಾಗೂ ಎಚ್ಪಿಪಿಎಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನವನ ದ್ವಾರಬಾಗಿಲು ದ್ವಿಪಥ ರಸ್ತೆ ಕಾಮಗಾರಿಗಳಿಗೆ ಶಂಕು ಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಸುಸಜ್ಜಿತ ನಗರಸಭೆ ಕಟ್ಟಡ ಇನ್ನು 6 ತಿಂಗಳ ಒಳಗೆ ಕಾಮಗಾರಿ ಪೂರ್ಣಗೊಳಿಸಿ ರಂಗಮಂದಿರದಿಂದ ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸಿ ರಂಗಮಂದಿರವನ್ನು ಕಲಾವಿದರಿಗೆ ಅನುವು ಮಾಡಿಕೊಡಲಾಗುವುದು. ಖಾಸಗಿ ಬಸ್ ನಿಲ್ದಾಣದಲ್ಲಿ ವಾಹನ ನಿಲುಗಡೆಗೆ ನೆರಳು, ಹೈಟೆಕ್ ಮಾರುಕಟ್ಟೆ, ನೆಲಮಹಡಿಯಲ್ಲಿ ವಾಹನ ನಿಲುಗಡೆಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್, ಉಪಾಧ್ಯಕ್ಷೆ ಕವಿತಾ ವೀರೇಶ್, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್, ಪೌರಾಯುಕ್ತ ಜಗ್ಗರೆಡ್ಡಿ, ನಗರಸಭೆ ಸದಸ್ಯರು, ಅಧಿಕಾರಿಗಳು ಇತರರಿದ್ದರು. ಅಣ್ಣ ಈ ಕಡೆ ಬನ್ನಿ, ಈ ಕಡೆ ಅಂತೇಳಿ ಇಲ್ಲ ಸಂಜೆ ಮಾಡ್ತೀನಿ. ನಿಮ್ಮ ನಮ್ಮ ಮಂಗಳ ತಗೊಂಡ್ರಿ ಹೋಗಿ ಬರ್ತೇವೆ ಸ್ವಲ್ಪ ಈ ಕಡೆ ತಿರುಗ್ರಿ. ಖಾಸಗಿ ಬಸ್ ನಿಲ್ದಾಣಕ್ಕೆ ಬೇಕಾದಂಥ ಒಂದು ಮೇಲ್ಛಾವಣಿ ಅಂದರೆ ಬಸ್ಗಳು ನಿಲ್ಲಿಸಲಿಕ್ಕೆ ನೆರಳಿನ ಒಂದು ವ್ಯವಸ್ಥೆ. ಮೊದಲೇ ಫಸ್ಟ್ ಫ್ಲೋರಲ್ಲಿ ಒಂದು ರೆಸ್ಟೋರೆಂಟ್, ಹೋಟೆಲ್ಲು, ಅದಾದ ನಂತರ ಮೇಲೆ ಒಂದು ಮಾರ್ಕೆಟ್. ಆ ವ್ಯವಸ್ಥೆಯೊಂದಿಗೆ 4.5 ಕೋಟಿ ಅನುದಾನವನ್ನು ಒದಗಿಸ್ಕೊಂಡು ನಾವು ಅದನ್ನು ಇವತ್ತು ಆ ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಮತ್ತು ಅದಾದ ನಂತರ ನಾವು ಡಿಗ್ರಿ ಕಾಲೇಜ್, ಆ ಡಿಗ್ರಿ ಕಾಲೇಜಿಗೆ ಬೇಕಾದಂಥ ಒಂದು ಎಂಟ್ರೆನ್ಸ್ ಆರ್ಚ್ ಇರ್ಬೋದು, ಆಮೇಲೆ ಜೋಡಿ ರಸ್ತೆ ಇರ್ಬೋದು, ಒಟ್ಟಾರೆಯಾಗಿ ಅದರ ಒಂದು ಸುಮಾರು 2 ಕೋಟಿ ಅನುದಾನದಲ್ಲಿ ಅದನ್ನು ಇವತ್ತು ಕೂಡ ನಾವು ಇವತ್ತು ಪೂಜೆ ಮಾಡಿದ್ದೀವಿ. ಎಲ್ಲ ನಮ್ಮ ನಗರಸಭೆ ಅಧ್ಯಕ್ಷರಿದ್ದಾರೆ, ಎಲ್ಲ ಗೌರವಾನ್ವಿತ ಉಪಾಧ್ಯಕ್ಷರು, ಎಲ್ಲ ಗೌರವಾನ್ವಿತ ಸದಸ್ಯಗಳು ಎಲ್ಲ ಸೇರಿ ಇವತ್ತು ಭಾಳಷ್ಟು ಜನಗಳ ನಿರೀಕ್ಷಣೆ ಇತ್ತು. ಇದಕ್ಕೆಲ್ಲ ಕಾರಣ ಬೇರೆ ಬೇರೆ ಇರ್ತದೆ, ರಾಜಕಾರಣಗಳಿರ್ಬೋದು, ಬೇರೆ ಇರ್ಬೋದು. ಕಳೆದ 5 ವರ್ಷದಲ್ಲಿ ನಮ್ಗೆ ಅನುದಾನ ಯಾವುದೂ ಬರಲಿಲ್ಲ. ಈ ಸಾರಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಅನುದಾನವನ್ನು ಹೊಂದಿಸಿ ಈಗ ಅದಕ್ಕೆ ಬೇಕಾದ ಅಪ್ರೂವಲ್ ತೊಗೊಂಡು ಕಾಂಟ್ರಾಕ್ಟ್ರನ್ನು ನೇಮಿಸಿ ಈಗಾಗಲೇ DC ಅವರು ಮತ್ತು ನಗರಸಭೆ ನಗರಾಡಳಿತ ಬೆಂಗಳೂರವರು ಎಲ್ಲ ಸೇರಿ ಅದನ್ನು ಮಾಡಿದ್ದಾರೆ. ಖಂಡಿತವಾಗಲೂ ನಗರದ ಪ್ರದೇಶದ ಜನರಿಗೆ ಅನುಕೂಲ ಆಗೋಂಥ ಒಂದು ಪೂರಕವಾದ ಒಂದು ವ್ಯವಸ್ಥೆ ಇವತ್ತು ಮಾಡಿದ್ದೀವಿ. ಎಲ್ಲ ಭಾಳಷ್ಟು ಜನ ಇದರಲ್ಲಿ ನಗರಸಭೆ ಸದಸ್ಯಗಳು ಅವರು ಬಂದಿದ್ದಾರೆ, ಇಲ್ಲಿ ಭಾಗವಹಿಸಿದ್ದಾರೆ. ಬಹುಶಃ ಅವರ ಅವಧಿಯಲ್ಲೇ ಮುಗಿಬೇಕಿತ್ತು. ಖಂಡಿತವಾಗೂ ಇದೇನಾದರೂ ಅಭಿವೃದ್ಧಿ ಆಗಿದರೆ ಈಗಿನ 31 ಜನ ಸದಸ್ಯರಿದ್ದಾರೆ, ಅವ್ರಿಗೆಲ್ಲರಿಗೂ ಒಂದು ಕೀರ್ತಿ. ಯಾಕಂದರೆ ಬೇರೆ ಬೇರೆ ನಗರಸಭೆಗಳಲ್ಲಿ ಬೇರೆ ಬೇರೆ ಕೆಲಸಗಳು ಚರ್ಚೆ ಆಗ್ತಾ ಇರ್ತವೆ, ಆದರೆ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಚೆನ್ನಾಗಿ ಉತ್ತಮವಾದ ಒಂದು ಕೆಲಸಗಳನ್ನು ಮಾಡಿದ್ದಾರೆ. ಈ ಕೆಲಸಗಳು ಅವರ ಒಂದು ಅವಧಿಯಲ್ಲಿ ಆಗಿದೆ ಅಂತ ಹೇಳಿ ಭಾವಿಸ್ತಾ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ, ನಮ್ಮ ನಗರಸಭೆ ಆಯುಕ್ತರು, ಅವರೆಲ್ಲ ತಾಂತ್ರಿಕ ಸಿಬ್ಬಂದಿ, AWL ಇರ್ಬೋದು, ಅಸಿಸ್ಟೆಂಟ್ ಇಂಜಿನಿಯರ್ ಇರ್ಬೋದು, ಮತ್ತು ಸ್ವಚ್ಛತೆ ಬಗ್ಗೆ ಈಗಾಗಲೇ ನಗರದಲ್ಲಿ ಯಾವತ್ತೂ ಕೂಡ ನಾವು ಏನೇ ಕೆಲಸ ಮಾಡಿದ್ವಿ, ನಾವೇನೇ ಭಾಷಣ ಮಾಡಿದ್ರು ಜನರು ಅದನ್ನು ಯಾರೂ ನಂಬೋದಿಲ್ಲ. ಆದರೆ ಆ ಫೀಲ್ಡಲ್ಲಿ, ಆ ವಾರ್ಡ್ಗಳಲ್ಲಿ ಆ ಸ್ವಚ್ಛತೆ ಇದ್ದಾಗ ಮಾತ್ರ ಇಲ್ಲಪ್ಪ ಕೆಲಸ ಮಾಡ್ತಾರಂತ ಹೇಳ್ತಾರೆ. ಏನೇನು ನಾವು ಅಷ್ಟು ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ ಅನ್ನೋದಕ್ಕಿಂತ ಇದ್ದಂಥ ವ್ಯವಸ್ಥೆ